ಸರ್, ಇವತ್ತು ನಾವು ಕೂಗನಹಳ್ಳಿಯಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬರು ಚಂದ್ರಶೇಖರ್ ಒಬ್ಬರ ಪ್ರಗತಿಪರ ರೈತರು. ಅವ್ರ ಹೊಲಕ್ಕೆ ಬಂದಿದ್ದೀವಿ. ಇವರು ಸಾವಯವ ಕೃಷಿಕರು. ಅವ್ರು ಯಾವ ಥರ ಮಾಡಿದಾರಂತ ಅವ್ರ ಬಾಯಿಂದನೇ ನಾವು ಸ್ವಂತ ಅನುಭವಗಳನ್ನ ಕೇಳೋಣ. ನಮಸ್ಕಾರ ಚಂದ್ರಶೇಖರ್ ಅವರೇ. ಈಗ ನೀವು ಟೋಟಲ್ ನಿಮ್ದು ಎಷ್ಟು ವಿಸ್ತೀರ್ಣ ಇದೆ ಸರ್? 4 ಎಕರೆ ಟೋಟಲು ಫುಲ್ ಸಾವಯವ. 4 ಎಕರೆಯಲ್ಲಿ ಒಂದು 300 ಮಾವಿನ ಗಿಡ ಮಾಡಿದ್ದೀನಿ. ಫುಲ್ ಈಗ 6 ವರ್ಷದಿಂದ ಫುಲ್ ಸಾವಯವದಲ್ಲಿ ಅಲ್ಲಿ ಬೆಳೀತಾ ಇದ್ದೀನಿ. ನನಗೆ ಒಳ್ಳೆ ಇಳುವರಿ ಕೂಡ ಬಂದದ. ಖರ್ಚು ಕಡಿಮೆ, ಜೀರೋ ಮೇಂಟೆನೆನ್ಸ್. ನಾನು ಏನು ಖರ್ಚು ಮಾಡಿಲ್ಲ. ಸುಮ್ಮನೆ ನಾನು ಎರೆಹುಳ ಗೊಬ್ಬರ, ಜೀವಾಮೃತ ಇವೇ ಹಾಕೊಂಡು ಮಾಡ್ತಾ ಇದ್ದೀನಿ. ಒಂದು ಪೈಸಾ ಖರ್ಚಿಲ್ಲ. ಆದ್ರೆ ಲಾಭ ಕೂಡ ಒಳ್ಳೆ ಲಾಭ ಇದೆ. ಬೇರೆ ಕಡೆಯಲ್ಲಿ ಮಾರ್ಕೆಟ್ನಲ್ಲಿ ಬರೀ 30-40 ರೂಪಾಯಿ ಕೆಜಿ ಮಾಡಿದ್ರೆ ನಾನು ಬೆಂಗಳೂರಲ್ಲಿ ಯಾವುದು ಭೂಮಿ ಆರ್ಕೋ ಅಂತ ಒಂದು ಕಂಪ್ನಿ, 3-4 ಕಂಪ್ನಿ ಅವ. ಅವರೆಲ್ಲ ಬಂದು ಚೆಕ್ ಮಾಡಿ ನನಗೆ ತೊಗೊಂಡಾರ 150 ರೂಪಾಯಿ ಪರ್ ಕೆಜಿ. ಹಂಗೆ ನಾನು 4 ಟನ್ ಹಣ್ಣು ನಾನು ಬೆಂಗಳೂರಿಗೆ ಮಾರಾಟ ಮಾಡಿದ್ದೀನಿ. ಒಳ್ಳೆ ಲಾಭನೂ ಸಿಕ್ಕದ. ನಮಗೆ ಕೂಡ ಟೈಮ್ ಪಾಸ್ ಆಗ್ತದೆ, ಕೆಲಸನೂ ಆಗುತ್ತೆ. ಡೈಲಿ ಕೆಲಸ, ಒಂದಿನ ಬಿಟ್ಟು ಒಂದಿನ ಅವ್ರು ಆರ್ಡರ್ ಕೊಟ್ಟಂಗೆಲ್ಲ ನಾನು ಕಲಿಸ್ತಾನೆ ಇರ್ತಿದ್ದೀನಿ. ಚೆನ್ನಾಗಿದೆ. ಈಗ ನಿಮ್ದು ಇಷ್ಟೆಲ್ಲ ಇಳುವರಿ ಬರ್ತಾ ಇದೆ, ಒಳ್ಳೆ ಮಾರ್ಕೆಟಿಂಗ್ ಮಾಡ್ತೀವಿ. ಕೃಷಿ ವಿಜ್ಞಾನ ಕೇಂದ್ರದಿಂದ ಏನಾದರೂ ಮಾಹಿತಿಗಳಂತ? ನಾನು ಕೃಷಿ ಮೊದಲಿಂದ ಸುಮಾರು 10 ವರ್ಷದಿಂದ ನಾನು ಕೃಷಿ ಇಲಾಖೆಯಲ್ಲಿ, ಕೃಷಿ ಮಹಾವಿದ್ಯಾಲಯದಲ್ಲಿ ನಾನು ಕಾಂಟ್ರಾಕ್ಟ್ ಇದ್ದೀನಿ. ಅವ್ರ ಸಂಪರ್ಕದಲ್ಲಿದ್ದೀನಿ. ಅವರು ಬಂದು ಹೋಗ್ಯಾರ. ಅವ್ರು ಕುರುಬರು ಸರ್ ಬಂದಿದ್ರು. ಆಮೇಲೆ ಶ್ವೇತಾ ಮೇಡಮ್ ಅವರೆಲ್ಲ ಬಂದಾರೆ, ಬಂದು ನೋಡಿದಾರೆ. ಒಂದ್ಸಲ ನನಗೆ ಪ್ರಶಸ್ತಿ ಸಹ ಕೊಟ್ಟಿದ್ದಾರೆ. ಶ್ರೇಷ್ಠ ಕೃಷಿಕ ಅಂತಂದು ಪ್ರಶಸ್ತಿ ಕೊಟ್ರ. ಎರಡನೇದ ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಹೂವು ಮಲ್ಲಿಗೆ ಹೂವು ಇದೆ. ನಮ್ಮ ಮಲ್ಲಿಗೆ ತೋಟದಿಂದ ನಮ್ಮ ಹೆಣ್ಮಕ್ಳಿಗೆ ಕೂಡ ಶ್ರೇಷ್ಠ ಮಹಿಳೆ ಅಂತ ಒಂದು ಪ್ರಶಸ್ತಿ ಕೊಟ್ಟಾರ. ಕೃಷಿ ಮಹಿಳೆಗಿಂತ ನಮ್ದು ಕೆಲಸ ಮಾತ್ರ ಯಾವಾಗಲೂ ಇರ್ಬೇಕಂತ ನಮ್ಗೆ. ಈಗ ಮುಖ್ಯವಾಗಿ ಈ ಭಾಗದಲ್ಲಿ ನೋಡಿದ್ರೆ ನಮಗೆ ನೀರಿಂದ ಭಾಳ ಪ್ರಾಬ್ಲಮ್ ಅನ್ಸುತ್ತೆ. ಬಟ್ ಆ ನೀರಿನ ಶೇಖರಣೆ, ಸಂರಕ್ಷಣೆ ನೀವು ಯಾವ ಥರ ಮಾಡ್ತೀವಿ? ನಂದು ಏನಂದ್ರೆ, ನಂದಲ್ಲಿ 1.5 ಇಂಚು ನೀರು ಖಾಲಿ ನಾನು ಇರೋದು. ಈ 4 ಎಕರೆಯಲ್ಲಿ 1.5 ಇಂಚು ನೀರು. 1.5 ಇಂಚು ನೀರಲ್ಲಿ ನಾನು ಡ್ರಿಪ್ ಮಾಡ್ಕೊಂಡಿನಿ. ಡ್ರಿಪ್ ಮುಖಾಂತರ ನಾನು ನೀರು ಮಾಡ್ತೀನಿ. ಯಾಕಂದ್ರೆ ಫರ್ಟಿಲೈಸರ್ ಹಾಕಿಬಿಟ್ರೆ ಗಿಡ ಎಲ್ಲ ಹಾಳಾಗಿ ಹೋಗ್ಬಿಡ್ತಾವೆ, ಒಣಕೊಂಡು ಹೋಗ್ಬಿಡ್ತಾವ. ನಾನು ಸಾವಯವ ಮಾಡೋದ್ರಿಂದ ಗಿಡ ಯಾವಾಗಲೂ ಹಚ್ಚ ಹಸಿರಾಗಿರ್ತದೆ. ಈಗ ನೀವು ನೋಡ್ಬೋದು ಹೆಂಗೆ ಕಾಣ್ತದೆ ತೋಟ. ಇದೊಂದು ನಾವು ಮಲ್ಚಿಂಗ್ ಮಾಡೀನಿ. ಇದು ನಾನು ವೇಸ್ಟ್ ಕಸ ಗಿಸ ಏನಿದ್ರು ಕೂಡ ಇದು ನೋಡಿ, ಇದು ಹೇಗಿದೆ ಇಲ್ಲಿ ನೋಡಿ, ಈ ಭೂಮಿ ಇಲ್ಲೇ ಸಾವಯವ ಗೊಬ್ಬರ, ಇದೇ ಸಾವಯವ ಗೊಬ್ಬರ. ಎರೆಹುಳ ಗೊಬ್ಬರ ಸಹ ಉಳೋ ಸಮೇತ ನಾವು ಇದಕ್ಕೆ ಹಾಕಿಬಿಡ್ತೀವಿ. ಅವಾಗ ನಾವು ಕಸ ಗಿಸ ಎಲ್ಲ ಇರ್ತದಲ್ಲ, ಇಲ್ಲೇ ಸಾವಯವ ಗೊಬ್ಬರ ಆಗ್ಬಿಡ್ತದೆ. ನೀವು ಸಾವಯವ ಪ್ರಮಾಣೀಕೃತ ಸಂಸ್ಥೆಯಿಂದ ಏನಾದರೂ ನೀವು ಸರ್ಟಿಫಿಕೇಟ್ ತಗೊಂಡಿದ್ದೀರಾ ಸರ್? ನೀವು? ನಾನು ಸಾವಯವ ಸರ್ಟಿಫಿಕೇಟ್ ಇದೆ. ಆಮೇಲೆ ಇದು ನಂದು ಸಾವಯವ ಕೃಷಿ ಅಂತಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈಗ ಇದರಿಂದ ಏನು ಮಲ್ಚಿಂಗ್ ಮಾಡೋದ್ರಿಂದ ಏನು ಉಪಯೋಗ ಅಂತ ನೀವು ಒದಕೆ ಮಾಡ್ತಿದ್ರಲ್ಲ? ಮಲ್ಚಿಂಗ್ ಮಾಡೋದ್ರಿಂದ ತೇವಾಂಶ ನಮ್ಮ ನೀರು ಇರಂಗಿಲ್ಲ, ನೀರು ಕಡಿಮೆ ಅಲ್ಲ. ಈ ಮಲ್ಚಿಂಗ್ ಮಾಡೋದ್ರಿಂದ ತೇವ ಹಿಡ್ಕೊಂಡು ಹಂಗೆ ಹಿಡ್ಕೊಂಡು ನಮಗೆ ಭೂಮಿ ಯಾವಾಗಲೂ ತಂಪಾಗಿರ್ತದೆ. ಈಗ ನೋಡ್ಬೋದು ಯಾವ ರೀತಿ ಅದು. ಈಗ ನೋಡ್ರಿ, ಇದು ಮಣ್ಣೆ ಕಡಿಮೆ ಸರ್. ತೆಂಗಿನ ನಾರು ಎಲ್ಲ ಹಾಕಿವಿ, ಅಲ್ಲೇ ನಾವು ಎರೆಹುಳ ಗೊಬ್ಬರಕ್ಕೆ ಮಾಡ್ತೀವಿ. ಇಲ್ಲೆಲ್ಲ ಮಾವಿನ ತೊಪ್ಪಳು ಅದು ಇದು ಕಸ ಎಲ್ಲ ಈ ಕೀಟ ಮತ್ತು ರೋಗ ನಿರ್ವಹಣೆ ಕೆಲವೊಂದು ಬರ್ತಾವಲ್ಲ, ನೀವು ಸಾವಯವ ಕೃಷಿಯಿಂದ ಯಾವ ತರ ಏನು ಸಿಂಪಡಣೆ? ನಾವು ಒಂದು ಟೈಮು ಬೇವಿನ ಎಣ್ಣೆ ಮಾಡ್ತೀವಿ. ಬೇವಿನ ಎಣ್ಣೆ ಕೀಟನಾಶಕ ಒಂದು ಎಲೆ ಇದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಮಾವಿನ ತಳಿಗಳನ್ನ ಹಾಕಿದ್ರಿ? ನನ್ನಲ್ಲಿ 8 ವೆರೈಟಿ ಮ್ಯಾಂಗೋ ಅವ. ಒಂದು ದಸರಿ ಅದ, ಕೇಸರಿ, ಮಲ್ಲಿಕಾ, ಮಲಗಾವ್, ಬಾದಾಮ್, ಆಮೇಲೆ ಹಿಮಾಯಿತು, ಆಮೇಲೆ ಇನ್ನೊಂದು ಉಪ್ಪಿನಕಾಯಿಗೆ ಒಂದು 2 ಗಿಡ. ಒಟ್ಟೆ 8 ತಳಿಗಳು ನಿಮ್ಮ ಹೊಲದಲ್ಲಿ. ಆಮೇಲೆ ಈಗ ಮಾರ್ಕೆಟಿಂಗ್ ಆಗಲಿ ಹೇಳಿದೆ ನಿಮಗೆ. ಈಗ ಮಾರ್ಕೆಟಿಂಗ್ ನಿಮ್ಗೆ ಈ ಲೋಕಲ್ ಫಾರ್ಮರ್ಸ್ ಭಾಳ ಸಫರ್ ಇರ್ತಲ್ಲ, ಒಬ್ರು ಮಾರ್ಕೆಟ್ ಸಿಗ್ತಾ ಇಲ್ಲ ಅಂತಿದ್ದಾರೆ. ನೀವು ಬೆಂಗಳೂರಿಗೆ ಕಳಿಸ್ತಿದ್ರಲ್ಲ, ಅದರಿಂದ ಎಷ್ಟು ಲಾಭ ಆಗ್ತಿದೆ ನಿಮಗೆ? ಇಲ್ಲ, ಇಲ್ಲಿ ಬೆಂಗಳೂರು ಕಳ್ಸೋದ್ರಿಂದ ರಿಬಲ್ ಲಾಭ, 3 ಟ್ರಿಪ್ ಲಾಭ. 80 ರೂಪಾಯಿ 150 ನಾವು 150 ಕೊಡ್ತೀವಿ. 40 ಆಗುತ್ತೆ, 20 ಆಗುತ್ತೆ, 30 ಆಗುತ್ತೆ. ಹಾಗಲ್ಲ, ನಮ್ಮ ಒಂದೇ ರೇಟು. ಮೊದಲಿಂದ ಯಾವಾಗ ನಾವು ಸ್ಟಾರ್ಟ್ ಮಾಡಿರ್ತೀವೋ ಕೊನೆವರೆಗೂ ಒಂದೇ ರೇಟ್. ಅಂದ್ರೆ ನಿಮ್ಗೆ ಖರ್ಚು ಕಡಿಮೆ, ಯಾಕಂದ್ರೆ ನೀವು ಎರೆಹುಳ ಗೊಬ್ಬರ ಇಲ್ಲಿದೆ ಯೂಸ್ ಮಾಡ್ಕೊಂಡು ಸ್ಪ್ರೇ ಮಾಡಿ ಜೀರೋ ಮೇಂಟೆನೆನ್ಸ್ ಏನೇನು ಮಾಡಲ್ಲ ನಾವು. ನಾನು ಎಲ್ಲ ಖರ್ಚು ಮಾಡಿದ್ರು ಕೂಡ ಒಂದು 20,000 ರೂಪಾಯಿ. ಯಾಕಂದ್ರೆ ಲೇಬರ್ಗೆ ಹೋಗಿ ಅಷ್ಟೇ ಗೊಬ್ಬರ ತಂದು ಹಾಕೋದು ಅದು ಮಾಡೋಕೆ ಒಂದು 20,000 ರೂಪಾಯಿ ಖರ್ಚು ಮಾಡ್ತೀವಿ. ಈ ಸಾವಯವ ಕೃಷಿಯಿಂದ ಮಣ್ಣಿಗೆ ಏನೇನು ಅನುಕೂಲ ಆಗ್ತದೆ ನಿಮ್ಮ ಪ್ರಕಾರ? ಈ ವಾತಾವರಣಕ್ಕೆ ಏನು ಅನುಕೂಲ? ನಾನು ಇನ್ನೊಂದು ಹೇಳ್ಬೇಕಾದ್ರೆ ರೈತರಿಗೆ
ಕಳೆನಾಶಕ ಎಂದಿಗೂ ಯಾವ ಕಾಲಕ್ಕೂ ಕಳೆನಾಶಕ ಹೊಡಿಬಾರ್ದು. ಆಮೇಲೆ ಹೊಲದಲ್ಲಿ ಬೆಂಕಿ ಹಚ್ಚುವ. ನಾನು ಒಂದು ಇವ್ರು ಇಲ್ಲ ಪಕ್ಕದಾಗ ಒಬ್ರು ಜೋಪಡಿ ಹಾಕಿದ್ರು. ಆ ಜೋಪಡಿದು ಹುಲ್ಲು ಇರ್ತದಲ್ಲ ಅದನ್ನೆಲ್ಲ ತಂದು ಹೊಲದಾಗ ಹಾಕಿದ್ರು. ನಾನು ಅದನ್ನ ತಗೊಂಬರೋಣ ಅಂತ ಅನ್ಕೊಂಡೆ. ನನಗೆ ಲೇಬರ್ ಸಿಗಲಿಲ್ಲ. ಸುಟ್ಬಿಟ್ಟು ಅವ್ನು ಸುಟ್ಬಿಟ್ಟ. ಸುಟ್ಟ ಮೇಲೆ ಆ ಜಾಗದಲ್ಲಿ ಅವ್ನಿಗೆ 2 ವರ್ಷ ಬೆಳೆ ಬರಲಿಲ್ಲ. ನಾನು ನೋಡ್ಕೊಂತಾನೆ ಬಂದೀನಿ. ಅದು ಯಾಕೆ ಬರಲಿಲ್ಲ ನನಗೆ ಗೊತ್ತಾಯ್ತು. ನಾನು ಅಲ್ಲಿ ಬೆಂಕಿ ಹಚ್ಚಲ್ಲ ಅದು ಅದಕ್ಕೆ ಯಾವ ಕಾಲಕ್ಕೂ ಒಂದು ಕಳೆನಾಶಕ ಒಂದು ಬೆಂಕಿ ಹೊಲದಾಗ ಆ ಕಾಲಕ್ಕೂ ಇಡಬಣ್ಣ ಅಂತ. ಅಂದರೆ ಸಾವಯವ ಕೃಷಿಯಿಂದ ಮಣ್ಣಿನಲ್ಲಿ ಪೋಷಕಾಂಶಗಳು ಭಾಳ ಇಂಪಾರ್ಟೆಂಟ್. ಈ ಮಳೆ ಹುಳ ಹೆಂಗ್ ಉತ್ಪತ್ತಿ ಆಗ್ತಾರೆ? ನನಗೆ ಸುಮಾರು ನೋಡ್ರಿ ಇವತ್ತ ನನಗೆ ಭಾಳ ಕಡಿಮೆ ಬೆಳೆನೇ ಇರಲಿಲ್ಲ. ಬೆಳೆನೇ ಇರಲಿಲ್ಲ ಅಂದ್ರೆ ಒಂದು 25% ಬೆಳೆ ಬಂದಿತ್ತು. ನನಗೆ ಒಂದು 4 ಲಕ್ಷ ರೂಪಾಯಿ. 4 ಲಕ್ಷ ಸುಮಾರು ಏನಿಲ್ಲ ಅಂದ್ರೆ ನಾನು ಒಂದು 10-12 ಲಕ್ಷ ರೂಪಾಯಿ ಬೆಳೆ ಚಲೋ ಇಳುವರಿ ಬಂದರೆ 10 ರಿಂದ 12 ಲಕ್ಷ ರೂಪಾಯಿ ಲಾಭ. ಊರ್ಲಿಲ್ಲ ಸರ್, ಮಳೆ ಜಾಸ್ತಿ ಆಗ್ತದೆ ನಿಮ್ಗೆ ಇಳುವರಿ ಕಡಿಮೆ 10 ಲಕ್ಷ ರೂಪಾಯಿ. ಒಳ್ಳೆ ಸ್ವೀಟ್ ಏನ್ ಸೂಪರ್ ಹಣ್ಣು. ಇಲ್ಲ ಸರ್, ಎಲ್ಲ ಚೆನ್ನಾಗಿ ಮಾಡಿದಿರಿ. ಇನ್ನು ಮುಂದೆ ಏನೇ ತಾಂತ್ರಿಕ ಮಾಹಿತಿ ನಮಗೆ ಸಂಪರ್ಕ ಮಾಡಿರಿ. ಇಲ್ಲ ನಮಗೆ ಎಲ್ಲ ಮಾಹಿತಿ ನಮಗೆ ನಮ್ಮ ತಿಮ್ಮಪ್ಪ ಸರ್ ಬಂದಮೇಲೆ ಭಾಳ ಅನುಕೂಲ ಅನಿಸ್ತು. ನಾನು ಇದುವರೆಗೆ ನೋಡಿದೆ ವಾಟ್ಸಪ್ನಾಗ ಒಬ್ಬರು ಇರೋದವ್ರು ಕಾಣ್ತಿದ್ದೇ ಇಲ್ಲ, ಅವರೆಲ್ಲ ಗ್ರೂಪ್ ಮಾಡ್ಕೊಂಡಾರ. ನನಗೆ ಭಾಳ ಸಂತೋಷ ಆಯಿತು. ಇವತ್ತು ಡೈಲಿ ನೋಡ್ಬೋದು ಏನು ಪ್ರಾಬ್ಲಮ್ ಏನಾಗ್ಯದ ಅಲ್ಲಿ. ಸರ್ ಬಂದಾರ, ಇನ್ನೂ ಹೆಚ್ಚಿನಾಗಿ ಬೆಳೀಲಿ ನಮ್ಮದು. ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಹಣ್ಣು ನೋಣ ಭಾಳ ಪ್ರಾಬ್ಲಮ್ ಆಗಿದೆ ಇತ್ತೀಚಿನ ಸಾವಯವ ಕೃಷಿಕರಲ್ಲಿ. ಶ್ರೀವಾಣಿ ಮೇಡಮ್ ಅವರು ಇದ್ದಾರೆ, ನಮ್ಮ ತಿಮ್ಮಣ್ಣ ಸರ್ ಇದ್ದಾರೆ. ನಿಮಗೆ ಮುಂದಿನ ದಿನಗಳಲ್ಲಿ ಅದರ ಸಮಗ್ರ ನಿರ್ವಹಣೆ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ.